ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗುರು ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿಯನ್. ಆಸ್ ಐ ವಾಸ್ ಸೆಡ್, ಇನ್ಮೇಲೆ ಡೈಲಿ ಮೆಂಟಲ್ ಎಬಿಲಿಟಿ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದರಂತೆ ಇವತ್ತಿಂದ ಇನ್ಮೇಲೆ ವರ್ಷದ 365 ದಿನನೂ ಕೂಡ ಸಾಯಂಕಾಲ 5 ಗಂಟೆಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಅವೈಲೇಬಿಲಿಟಿ ಇರುತ್ತೆ, ಫ್ರೀಯಾಗಿ ಇರುತ್ತೆ, ನೀವು ಆರಾಮಾಗಿ ನೋಡ್ಕೊಳ್ಬಹುದು. ಇವತ್ತು ಗಣೇಶ ಚತುರ್ಥಿ, ವಿಘ್ನೇಶ್ವರ ಎಲ್ಲ ವಿಘ್ನಗಳನ್ನು ನಿವಾರಿಸಲಿ ಅಂತ ಪ್ರಾರ್ಥಿಸ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಡೇ 1 ಇವತ್ತು ಮೊದಲನೇ ದಿನದ ಮೊದಲನೇ ಪ್ರಶ್ನೆ. ಏನು ನಾವು ರೀಸನಿಂಗ್ ನಲ್ಲಿ ನಂಬರ್ ಸಿರೀಸ್ ಅಂತ ಹೇಳ್ತೀವಿ, ಸಂಖ್ಯಾ ಸರಣಿಯಂತೆ, ಇದು ಲೆಟರ್ ಸಿರೀಸ್, ಅಕ್ಷರ ಸರಣಿ. ಅಕ್ಷರ ಸರಣಿಯಲ್ಲಿ ನಮಗೆ ಇಂಗ್ಲಿಷ್ ಅಲ್ಫಾಬೆಟ್ಗಳ ಸ್ಥಾನಗಳ ಸಂಖ್ಯೆ ನಮ್ಗೆ ಗೊತ್ತಿರಬೇಕಾಗುತ್ತೆ. ಎ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ ಮೊದಲನೇ ಅಕ್ಷರ, ಡಿ ಅನ್ನೋದು 4ನೇ ಅಕ್ಷರ, ಪಿ ಅನ್ನೋದು 16ನೇ ಅಕ್ಷರ, ವೈ ಅನ್ನೋದು 25ನೇ ಅಕ್ಷರ. ಇಲ್ಲಿ ಯಾವ್ದು ಬರುತ್ತೆ ಅಂತ ನಮ್ಗೆ ಕೇಳಿದ್ದಾರೆ. ನಾವಿಲ್ಲಿ ಸಂಖ್ಯೆನ ಅಬ್ಸರ್ವ್ ಮಾಡಿದ್ರೆ ಒಂದ್ ವಿಷಯ ನಮ್ಗೆ ಗೊತ್ತಾಗೋದು ಏನಂದ್ರೆ, ಈ ಕೊಟ್ಟಿರೋ ಸಂಖ್ಯೆಗಳೆಲ್ಲವೂ ವರ್ಗ ಸಂಖ್ಯೆಗಳಾಗಿದ್ದಾವೆ. 1 ಅನ್ನೋದು 1ರ ಸ್ಕ್ವೇರು, 4 ಅನ್ನೋದು 2ರ ಸ್ಕ್ವೇರು, ಪಿ ಅನ್ನೋದು 4ರ ಸ್ಕ್ವೇರು, ವೈ ಅನ್ನೋದು 5ರ ಸ್ಕ್ವೇರು. ಸೊ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ 3ರ ಸ್ಕ್ವೇರ್ ಬರಬೇಕು. 3ರ ಸ್ಕ್ವೇರ್ ಎಷ್ಟು? 9. ಸೊ ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ 9ನೇ ಅಕ್ಷರ ಯಾವುದು, 9ನೇ ಲೆಟರ್ ಯಾವುದು? ಐ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ರಾಮನ ಆದಾಯವು ಶ್ಯಾಮ್ನ ಆದಾಯಕ್ಕಿಂತ 20% ಹೆಚ್ಚು, ರಾಮನ ಆದಾಯಕ್ಕಿಂತ ಶ್ಯಾಮ್ನ ಆದಾಯ ಎಷ್ಟು % ಕಡಿಮೆ ಅಂತ ಕೇಳಿದ್ದಾರೆ. ಸೊ ಇದು ಪರ್ಸೆಂಟೇಜ್ ಮೇಲಿನ ಪ್ರಶ್ನೆಯಾಗಿದೆ. ರಾಮನ ಆದಾಯ ಶ್ಯಾಮ್ನ ಆದಾಯಕ್ಕಿಂತ 20% ಹೆಚ್ಚು ಅಂತೆ. 20% ಅಂದ್ರೆ ಏನು? 100ಕ್ಕೆ 20 ಅಂತ. ಅಂದ್ರೆ ಶ್ಯಾಮ್ನ ಆದಾಯ 100 ಇದ್ರೆ ರಾಮ್ನ ಆದಾಯ 120 ಇದೆ ಅಂತ ಅರ್ಥ. ಇವಾಗ ರಾಮ್ನ ಆದಾಯಕ್ಕಿಂತ ಶ್ಯಾಮ್ನ ಆದಾಯ ಎಷ್ಟು ಕಡಿಮೆ ಇದೆ ಅಂತ ನಾವು ಕಂಡುಹಿಡ್ಕೋಬೇಕು. ರಾಮ್ನ ಆದಾಯಕ್ಕಿಂತ ಶ್ಯಾಮ್ನ ಆದಾಯ 20 ಕಡಿಮೆ ಇದೆ. ಯಾರಿಗಿಂತ? ರಾಮ್ನ ಆದಾಯಕ್ಕಿಂತ. ರಾಮ್ನ ಆದಾಯ 120 ಇದೆ. ಸೊ 120ಕ್ಕೆ 20 ಕಡಿಮೆ ಇದೆ ಅಂತಂದ್ರೆ 100ಕ್ಕೆ ಎಷ್ಟು ಅಂತ ನಾವು ಕಂಡುಹಿಡ್ಕೊಳ್ಬೇಕು. 100ಕ್ಕೆ ಎಷ್ಟು ಅಂತ ಯಾಕೆ ಕಂಡುಹಿಡ್ಕೋಬೇಕು? ಅವ್ರು ಕೇಳಿರೋದು ಶೇಕಡಾದಲ್ಲಿ ಕೇಳಿದಾರೆ, ಪರ್ಸೆಂಟೇಜ್ ನಲ್ಲಿ ಕೇಳಿರೋದ್ರಿಂದ 100ಕ್ಕೆ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕಾಗುತ್ತೆ. 21 20, 26 120, 100/6 ಅಂದ್ರೆ 16.66% ಆಗುತ್ತೆ. 100/3 ಅಂದ್ರೆ 33.33. ಸೊ 100/6 ಅಂದ್ರೆ 3 ಡಬಲ್ 6, ಅದಕ್ಕೋಸ್ಕರ 16.66% ಆಗುತ್ತೆ. ಆಪ್ಷನ್ ಎ 16.66% ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ರಾಮ್ ಶ್ಯಾಮ್ನ ಸಹೋದರ ಮತ್ತು ಮಹೇಶ್ ರಾಮ್ನ ತಂದೆ. ಜಗತ್ ಪ್ರಿಯಾಳ ಸಹೋದರ ಮತ್ತು ಪ್ರಿಯಾ ಶ್ಯಾಮ್ನ ಮಗಳು. ಜಗತ್ಗೆ ಮಹೇಶ್ ಹೇಗೆ ಸಂಬಂಧ ಅಂತ ಕೇಳಿದ್ದಾರೆ. ಇದು ಬ್ಲಡ್ ಅಂಡ್ ರಿಲೇಶನ್ಶಿಪ್ ಮೇಲಿನ ಕ್ವಶನ್ ಆಗಿದೆ. ರಾಮ್ ಶ್ಯಾಮ್ನ ಸಹೋದರ ಅಂತೆ. ಅದಕ್ಕಿಂತ ಮುಂಚೆ ನಿಮಗೆ ಬ್ಲಡ್ ಅಂಡ್ ರಿಲೇಶನ್ಶಿಪ್ ನಲ್ಲಿ ಒಂದು ವಿಷಯ ಏನ್ ಗೊತ್ತಿರಬೇಕು ಅಂತಂದ್ರೆ, ಮೇಲ್ ಜೆಂಡರ್ ಇದ್ರೆ ಅವರನ್ನ ನಾವು ಸ್ಕ್ವೇರ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ, ಫಿಮೇಲ್ ಜೆಂಡರ್ ಇದ್ರೆ ಅವರನ್ನ ನಾವು ಸರ್ಕಲ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ರಾಮನವನು ಶ್ಯಾಮ್ನ ಸಹೋದರ ಅಂತೆ. ರಾಮನವನು ಶ್ಯಾಮ್ನ ಸಹೋದರ ಅಂತೆ. ಸಹೋದರ ಸಂಬಂಧಗಳಿದ್ದಾಗ ಹಾರಿಜೆಂಟಲ್ ಲೈನ್ ಅಲ್ಲಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಈ ಹಾರಿಜೆಂಟಲ್ ಲೈನ್ ಬಂದಿದೆ ಅಂದ್ರೆ ಇವರಿಬ್ರು ಸಹೋದರರು ಅಥವಾ ಸಹೋದರಿಯರು ಅಂತ ಅರ್ಥ. ಒಂದ್ ವೇಳೆ ವರ್ಟಿಕಲ್ ಲೈನ್ ಬಂದ್ರೆ ತಂದೆ ಮಗನ ಅಥವಾ ತಂದೆ ಮಗಳ ಅಥವಾ ತಾಯಿ ಮಗನ ಅಥವಾ ತಾಯಿ ಮಗಳ ಸಂಬಂಧವನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಈಗ ರಾಮ್ ಮತ್ತು ಶ್ಯಾಮ್ ಇಬ್ರು ಸಹೋದರರು, ಇವರಿಬ್ರು ಮೇಲ್ ಜೆಂಡರ್ ಆಗಿರೋದ್ರಿಂದ ಸ್ಕ್ವೇರ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತೀನಿ. ಮುಂದೇನು ಕೊಟ್ಟಿದ್ದಾರೆ? ಮಹೇಶ್ ರಾಮನ ತಂದೆ. ಮಹೇಶ್ ಅನ್ನೋನು ರಾಮ್ನ ತಂದೆ ಅಂತೆ. ಮಹೇಶ್ ಮೇಲ್ ಜೆಂಡರ್ ಆಗಿರೋದ್ರಿಂದ ಸ್ಕ್ವೇರ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತೀನಿ. ಜಗತ್ ಪ್ರಿಯಾಳ ಸಹೋದರ. ಇಲ್ಲಿರೋ 3 ಜನಕ್ಕೂ ಜಗತ್ ಮತ್ತು ಪ್ರಿಯಾ ಅವರಿಬ್ರು ಬೇರೆನೆ ಆಗಿರೋದ್ರಿಂದ ಈಗ ಸದ್ಯಕ್ಕೆ ಈ ಲೈನ್ ನ ಬಿಡ್ತೀನಿ, ಆಮೇಲೆ ತಗೊಳ್ತೀನಿ. ಪ್ರಿಯಾ ಶ್ಯಾಮ್ನ ಮಗಳಂತೆ. ಶ್ಯಾಮ್ನ ಮಗಳು ಯಾರು? ಪ್ರಿಯಾ. ಇವಳು ಫಿಮೇಲ್ ಆಗಿರೋದ್ರಿಂದ ಸರ್ಕಲ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತೀನಿ. ಇವಾಗ ಈ ಲೈನ್ ನ ತಗೊಂತೀನಿ. ಜಗತ್ ಪ್ರಿಯಾಳ ಸಹೋದರ. ಈಕೆಯ ಸಹೋದರ ಜಗತ್. ಜಗತ್ ಮೇಲ್ ಜೆಂಡರ್ ಆಗಿರೋದ್ರಿಂದ ಸ್ಕ್ವೇರ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತೀನಿ. ಜಗತ್ಗೆ ಮಹೇಶ್ ಹೇಗೆ ಸಂಬಂಧ ಅಂತ ನಮ್ ಕ್ವಶನ್ ಐತಿ. ಜಗತ್ಗೆ ಮಹೇಶ್ ಹೇಗೆ ಸಂಬಂಧ ಅಂತ ಕ್ವಶನ್. ಸಿ, ಜಗತ್ನ ಸಹೋದರಿ ಪ್ರಿಯಾ, ಪ್ರಿಯಾಳ ತಂದೆ ಶ್ಯಾಮ್. ಪ್ರಿಯಾಳ ತಂದೆ ಶ್ಯಾಮ್ ಅಂದ್ಮೇಲೆ ಜಗತ್ನ ತಂದೆ ಕೂಡ ಶ್ಯಾಮ್ ಆಗಿರ್ಲೇಬೇಕು. ಶ್ಯಾಮ್ನ ಸಹೋದರ ರಾಮ್ ಅಂದ್ಮೇಲೆ ರಾಮ್ನ ತಂದೆ ಮಹೇಶ್ ಅಂದ್ಮೇಲೆ ಶ್ಯಾಮ್ನ ತಂದೆ ಕೂಡ ಮಹೇಶ್ ಆಗಿರ್ಲೇಬೇಕು.
ಸೊ ಜಗತ್ನ ತಂದೆ ಶ್ಯಾಮ್, ಶ್ಯಾಮ್ನ ತಂದೆ ಮಹೇಶ್. ಸೊ ಮಹೇಶ್ ಜಗತ್ಗೆ ಹೇಗೆ ಸಂಬಂಧ ಆಗಬೇಕು? ಅಜ್ಜ ಆಗಬೇಕು, ಗ್ರ್ಯಾಂಡ್ ಫಾದರ್ ಆಗಬೇಕು. ಆಪ್ಷನ್ ಸಿ, ಅಜ್ಜ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನು 8% ಲಾಭದಲ್ಲಿ ಮಾರುವುದು 8% ನಷ್ಟದಲ್ಲಿ ಮಾರುವುದಕ್ಕಿಂತ 56 ರೂಪಾಯಿ ಹೆಚ್ಚಿದೆ. ವಸ್ತುವಿನ ವೆಚ್ಚದ ಬೆಲೆ ಎಷ್ಟು ಅಂತ ಕೇಳಿದಾರೆ. ಇದು ಪ್ರಾಫಿಟ್ ಅಂಡ್ ಲಾಸ್ ಮೇಲಿನ ಕ್ವಶನ್ ಆಗಿದೆ. 8% ಲಾಭ ಅಂತಂದ್ರೆ 100ಕ್ಕೆ 8 ಲಾಭ ಅಂತ ಅರ್ಥ. 100ಕ್ಕೆ 8 ಲಾಭ ಆದ್ರೆ 108%ಗೆ ಮಾರಿದಾನೆ ಅಂತ ಅರ್ಥ. 8% ನಷ್ಟ ಅಂತಂದ್ರೆ 100ಕ್ಕೆ 8% ನಷ್ಟ ಅಂತ ಅರ್ಥ. 100ಕ್ಕೆ 8% ನಷ್ಟ ಅಂದ್ರೆ 92%ಗೆ ಮಾರಿದಾನೆ ಅಂತ ಅರ್ಥ. ನಮಗೆ ಒಂದು ವಸ್ತುವಿನ ವೆಚ್ಚದ ಬೆಲೆ ಅಥವಾ ಅದರ ಕಾಸ್ಟ್ ಪ್ರೈಸ್ ಅಥವಾ ನಾವು ಅದನ್ನ ರೆಡಿ ಮಾಡೋದಕ್ಕೆ ಏನು ಖರ್ಚಾಗಿರುತ್ತೆ ಅಲ್ಲ, ಅದು ಯಾವಾಗಲೂ 100% ಆಗಿರುತ್ತೆ. ಆ ವಸ್ತುವಿನ ಮೂಲ ಬೆಲೆ ಯಾವಾಗಲೂ 100% ಆಗಿರುತ್ತೆ. ಒಂದ್ ವೇಳೆ ನಾವು 100%ಗಿಂತ ಜಾಸ್ತಿ ಬೆಲೆಯಲ್ಲಿ ಮಾರಿದರೆ ನಮಗೆ ಲಾಭ ಆಯಿತು ಅಂತ ಅರ್ಥ. ಒಂದ್ ವೇಳೆ ನಾವು 100%ಗಿಂತ ಕಡಿಮೆ ಬೆಲೆಯಲ್ಲಿ ಮಾರಿದರೆ ನಮಗೆ ನಷ್ಟ ಆಯಿತು ಅಂತ ಅರ್ಥ. ಸೊ ಇಲ್ಲಿ ಏನಾಗಿದೆ, ಇವನಿಗೆ 8% ಲಾಭದಲ್ಲಿ ಮಾರಿದ್ರ 8% ನಷ್ಟದಲ್ಲಿ ಮಾರೋದಕ್ಕಿಂತ 56 ರೂಪಾಯಿ ಹೆಚ್ಚಿಗೆ ಸಿಗುತ್ತಂತ. ಹಾಗಾದ್ರೆ ಆ ವಸ್ತುವಿನ ವೆಚ್ಚದ ಬೆಲೆ ಅಥವಾ ಕಾಸ್ಟ್ ಪ್ರೈಸ್ ಅಥವಾ ಅದರ ಮೂಲ ಬೆಲೆ ಎಷ್ಟು ಅಂತ ನಮ್ಗೆ ಕ್ವಶನ್ ಕೇಳಿದಾರೆ. ವೆಚ್ಚದ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದಾರೆ ಅಂದ್ರೆ ಅದರ ಆ ವಸ್ತುವಿನ 100% ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡ್ಕೋಬೇಕಾಗುತ್ತೆ. 108% ಮತ್ತು 92% ಇವೆರಡರ ಡಿಫ್ರೆನ್ಸ್ 56 ರೂಪಾಯಿ ಆಗುತ್ತೆ. ಅವರೇ ಹೇಳಿದಾರೆ 108% ಮಾರಿದ್ರ 92% ಮಾರೋದಕ್ಕಿಂತ 56 ರೂಪಾಯಿ ಜಾಸ್ತಿ ಸಿಗುತ್ತಂತ. ಸೊ ಇವೆರಡರ ಡಿಫ್ರೆನ್ಸ್ 56 ರೂಪಾಯಿ. ಇವೆರಡರ ಡಿಫ್ರೆನ್ಸ್ ಎಷ್ಟಾಗುತ್ತಾ? 108% ಮೈನಸ್ 92% ಅಂದ್ರೆ 16% ಆಗುತ್ತೆ. ಸೊ 16% ಅಂದ್ರೇನೆ 56 ರೂಪಾಯಿ ಅಂತಂದ್ರೆ ನಾವು ಕಂಡು ಹಿಡ್ಕೊಳ್ಬೇಕಾಗಿರೋದೇನು ಇವಾಗ 100%. ಯಾಕೆ? ಒಂದು ವಸ್ತುವಿನ ವೆಚ್ಚದ ಬೆಲೆ ಅಥವಾ ಕಾಸ್ಟ್ ಪ್ರೈಸ್ ಯಾವಾಗಲೂ 100% ಆಗಿರುತ್ತೆ. ಪರ್ಸೆಂಟೇಜ್ ಕ್ಯಾನ್ಸಲ್. 8 2 16, 8 7 56, 2 1 2, 2 50 100, 7 into 5 ಅಂದ್ರೆ 35, 0 0. ಸೊ ಆ ವಸ್ತುವಿನ ವೆಚ್ಚದ ಬೆಲೆ ಅಥವಾ ಕಾಸ್ಟ್ ಪ್ರೈಸ್ 350 ಆಗಿದೆ. ಮುಂದಿನ ಪ್ರಶ್ನೆ. 42 ವಿದ್ಯಾರ್ಥಿಗಳನ್ನು ಹೊಂದಿರುವ ತರಗತಿಯಲ್ಲಿ ಭಾರತಿ 26ನೇ ರ್ಯಾಂಕ್ ಹೊಂದಿರುವ ದಿವ್ಯಾಗಿಂತ 8 ರ್ಯಾಂಕ್ ಮುಂದಿದ್ದಾಳೆ. ಕೊನೆಯಿಂದ ಭಾರತಿ ರ್ಯಾಂಕ್ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಒಂದು ಶಾಲೆಯಲ್ಲಿ ಒಂದು ಎಕ್ಸಾಮ್ ನಡೆದಿದೆ. ಅದರಲ್ಲಿ ಆ ಶಾಲೆಯಲ್ಲಿ ಒಟ್ಟು 42 ವಿದ್ಯಾರ್ಥಿಗಳಿದ್ರು. ಇದು ರ್ಯಾಂಕಿಂಗ್ ಮೇಲಿನ ಕ್ವಶನ್. ಅಲ್ಲಿ ಭಾರತಿ 26ನೇ ರ್ಯಾಂಕ್ ಹೊಂದಿರುವ ದಿವ್ಯಾಗಿಂತ 8 ರ್ಯಾಂಕ್ ಮುಂದಿದ್ದಾಳಂತ. ಅಂದ್ರೆ 8 ರ್ಯಾಂಕ್ ಮುಂದಿದ್ದಾಳಂದ್ರ 26ರಲ್ಲಿ 8 ಹೋದ್ರ 18ನೇ ರ್ಯಾಂಕ್ ಅಲ್ಲಿ ಇದ್ದಾಳೆ ಅಂತ ಅರ್ಥ. ಇದು ಯಾರ್ದು ರ್ಯಾಂಕ್? ಮೊದಲನೇ ರ್ಯಾಂಕ್ ಇಲ್ಲಿ ಇರುತ್ತೆ, 2ನೇ ರ್ಯಾಂಕ್, 3ನೇ ರ್ಯಾಂಕ್, 4ನೇ ರ್ಯಾಂಕ್ ಹೀಗೆ ಬರ್ತಾ 18ನೇ ರ್ಯಾಂಕ್ ಯಾರಿದಾರ? ಭಾರತಿ ಅದಾಳ. 26ನೇ ರ್ಯಾಂಕ್ ಯಾರಿದಾರ? ದಿವ್ಯಾ ಇದ್ದಾಳ. ಇವಾಗ ಕೊನೆಯಿಂದ ಭಾರತೀಯ ರ್ಯಾಂಕ್ ಎಷ್ಟು ಅಂತ ಕೇಳಿದಾರೆ. ಕೊನೆಯಿಂದ ಭಾರತೀಯ ರ್ಯಾಂಕ್ ಎಷ್ಟು ಅಂತ ಕೇಳಿದಾರೆ. ಒಟ್ಟು ನಮಗೆ 42 ಜನ ಅದಾರ. ಈ 42 ಜನರಲ್ಲಿ ಕೊನೆಯಿಂದ ನಮಗೆ ಭಾರತೀಯ ರ್ಯಾಂಕ್ ಗೊತ್ತಾಗಬೇಕಂತಂದ್ರ ಈ 18 ಮೇಲೆ ಏನು 17 ಮಂದಿ ಅದಾರಲ್ಲ, ಈ 17 ಮಂದಿನ ಮೈನಸ್ ಮಾಡ್ಬೇಕಾಗುತ್ತೆ ನಾವು. ಮೊದಲ 17 ರ್ಯಾಂಕ್ ಏನದವಲ್ಲ 42ರಲ್ಲಿ ಮೈನಸ್ ಮಾಡಿದಾಗ ನಮಗ ಭಾರತೀಯ ರ್ಯಾಂಕ್ ಕೊನೆಯಿಂದ ಎಷ್ಟು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಈ 42ರಲ್ಲಿ 17 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಾ? 12ರಲ್ಲಿ 7 ಹೋದ್ರೆ 5, 1 ಕ್ಯಾರಿ ಆಗುತ್ತೆ, 4ರಲ್ಲಿ 2 ಹೋದ್ರೆ 25. ಸೊ ಕೊನೆಯಿಂದ ಭಾರತೀಯ ರ್ಯಾಂಕ್ 25th ಆಗುತ್ತೆ. ನೆಕ್ಸ್ಟ್ ಕ್ವಶನ್. 10 ವರ್ಷಗಳಲ್ಲಿ 600ಕ್ಕೆ 120 ರೂಪಾಯಿ ಬಡ್ಡಿಯಾಗಿದ್ದರೆ ಬಡ್ಡಿ ದರ ಎಷ್ಟು ಅಂತ ಕೇಳಿದಾರೆ. ಸಿಂಪಲ್ ಐತಿ. 600 ರೂಪಾಯಿಗ 120 ಬಡ್ಡಿ ಬಂದತ್ತಂದ್ರ 100ಕ್ಕೆ ಎಷ್ಟು? 0 0 0 0 ಕ್ಯಾನ್ಸಲ್. 6 1 6, 6 2 12, ಒಟ್ಟು ಎಷ್ಟಾಯ್ತು? 20% ಆಯ್ತು. ಬಡ್ಡಿ ದರ 20% ಆಯ್ತು. ಈ 20% ಅನ್ನೋದು 10 ವರ್ಷದಾಗ ಬಂದೈತಿ. 10 ವರ್ಷಕ್ಕೆ 20% ಅಂದ್ರ ಪ್ರತಿ ವರ್ಷಕ್ಕೆ ಎಷ್ಟು ಆದಂಗ ಆಯ್ತು? 20% ಇಂಟು 10 ಮಾಡಿದ್ರೆ 11 10, 12 20, 2% ಆಯ್ತು. ಸಿಂಪಲ್ ಇದೆ. ಆಪ್ಷನ್ ಡಿ 2% ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ನಂಬರ್ ಸೀರೀಸ್ ಮೇಲಿನ ಕ್ವಶನ್ ಆಗಿದೆ. 5 11 17 25 33 43 ಮುಂದೆ ಯಾವುದು ಯಾವ ಸಂಖ್ಯೆ ಅಂತ ನಾವು ಕಂಡುಹಿಡ್ಕೋಬೇಕು. ಕಾಣೆಯಾದ ಸಂಖ್ಯೆ ಯಾವುದು ಅಂತ ಕೇಳಿದಾರೆ.
ಸಿ ಇನ್ಕ್ರೀಸಿಂಗ್ ಆರ್ಡರ್ ಇದ್ದಾಗ ನಾವು ಡಿಫರೆನ್ಸ್ ತಗೊಂಡು ಅಲ್ಲೇನಾದ್ರೂ ಆಗ್ಬಹುದಾ ಅಂತ ಆ ಅಪ್ರೋಚ್ ಇಂದ ನಾವು ಮಾಡಬೇಕಾಗುತ್ತೆ. 5 11ರ ನಡುವಿನ ವ್ಯತ್ಯಾಸ ಎಷ್ಟು? 6. 11 17 ನಡುವಿನ ವ್ಯತ್ಯಾಸ ಎಷ್ಟು? 6. 17 25ರ ನಡುವಿನ ವ್ಯತ್ಯಾಸ ಎಷ್ಟು? 8. 25 ಮತ್ತು 33ರ ನಡುವಿನ ವ್ಯತ್ಯಾಸ ಎಷ್ಟು? 8. 33 ಮತ್ತು 43ರ ನಡುವಿನ ವ್ಯತ್ಯಾಸ ಎಷ್ಟು? 10. ಸ್ವಲ್ಪ ಅಬ್ಸರ್ವ್ ಮಾಡಿ. ಮೊದಲ 2 ಸಂಖ್ಯೆಯ ವ್ಯತ್ಯಾಸ 6 ಬಂದಿದೆ, ನಂತರದ 2 ಸಂಖ್ಯೆಯ ವ್ಯತ್ಯಾಸ 6 ಬಂದಿದೆ, ನಂತರ 8 8 ಬಂದಿದೆ. ಮೊದಲ 2 ವ್ಯತ್ಯಾಸ 6 ಬಂದಿದೆ, ನಂತರದ 2 ವ್ಯತ್ಯಾಸ 8 ಬಂದಿದೆ, ಅದರ ನಂತರದ 2 ವ್ಯತ್ಯಾಸ ನಮಗೆ 10 ಬರ್ಬೇಕಾಗುತ್ತೆ. ಇಲ್ಲಿ 10 ಇದೆ. ಸೊ 43 ಮತ್ತು ಇಲ್ಲಿ ಯಾವ ಸಂಖ್ಯೆ ಬರುತ್ತಲ್ಲ ಆ ಸಂಖ್ಯೆ ನಡುವಿನ ವ್ಯತ್ಯಾಸ 10 ಬರ್ಬೇಕಂತಂದ್ರ ಈ 43ಕ್ಕೆ ನಾವು 10 ಆಡ್ ಮಾಡಬೇಕಾಗುತ್ತೆ, 53 ಆಗುತ್ತೆ. ಸೊ ಆಪ್ಷನ್ ಡಿ 53 ಇಸ್ ದಿ ರೈಟ್ ಆನ್ಸರ್. ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್. ನಾನು ಗಂಟೆಗೆ 4 ಕಿಲೋಮೀಟರ್ ವೇಗದಲ್ಲಿ ನಡೆದರೆ ನಾನು 10 ನಿಮಿಷಗಳಲ್ಲಿ ಬಸ್ ಅನ್ನು ಕಳೆದುಕೊಳ್ಳುತ್ತೇನೆ. ನಾನು ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ನಡೆದರೆ ನಾನು 5 ನಿಮಿಷ ಮುಂಚಿತವಾಗಿರುತ್ತೇನೆ. ಬಸ್ ನಿಲ್ದಾಣವನ್ನು ತಲುಪಲು ನಾನು ಎಷ್ಟು ದೂರ ನಡೆಯಬೇಕು? ಸೊ ಇದು ನಾನು ಟೈಮ್ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಹೇಳುವಾಗ ನಿಮಗೊಂದು ಮಾತು ಹೇಳಿದ್ದೆ. ಡಿಸ್ಟೆನ್ಸ್ ಅನ್ನೋದು ಕಾನ್ಸ್ಟೆಂಟ್ ಇದ್ದಾಗ ಟೈಮ್ಗೆ ಮತ್ತು ಸ್ಪೀಡ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಅಂದರೆ ಟೈಮ್ ಜಾಸ್ತಿ ತಗೊಳ್ತಾ ಇದ್ದಾನೆ ಅಂತಂದರೆ ಸ್ಪೀಡ್ ಕಡಿಮೆ ಇದೆ ಅಂತ ಅರ್ಥ. ಸ್ಪೀಡ್ ಜಾಸ್ತಿ ಇದೆ ಅಂತಂದರೆ ಟೈಮ್ ಅಬ್ವಿಯಸ್ಲಿ ಟೈಮ್ ಕಡಿಮೆ ತಗೊಳ್ತಾನೆ ಅಂತ ಅರ್ಥ. ಸೊ ಇಲ್ಲಿ ನಮಗೆ ಸ್ಪೀಡ್ ರೇಷಿಯೋ ಏನಾಗುತ್ತೆ? ಮೊದಲೇ ಹೇಳ್ತೀನಿ, ಡಿಸ್ಟೆನ್ಸ್ ಅನ್ನೋದು ಕಾನ್ಸ್ಟೆಂಟ್ ಇದ್ದಾಗ ಟೈಮ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್ ಆಗಿರುತ್ತೆ. ಇದನ್ನ ನೆನಪಿಡಿ. ಸ್ಪೀಡ್ ರೇಷಿಯೋ ಏನಾಗಿದೆ? ಇದು ಮೊದಲನೇ ಸ್ಪೀಡ್, ಇದು ಎರಡನೇ ಸ್ಪೀಡ್. 4 ಕಿಲೋಮೀಟರ್ ಪರ್ ಅವರ್ನಲ್ಲಿ ಹೋದ್ರೆ 10 ನಿಮಿಷ ಲೇಟಾಗಿ ಹೋಗ್ತಾನವ. ಬಸ್ ಹೋದ್ಮೇಲೆ 10 ನಿಮಿಷಕ್ಕೆ ಹೋಗ್ತಾನ. ಒಂದ್ ವೇಳೆ 5 ಕಿಲೋಮೀಟರ್ ಪರ್ ಅವರ್ನಲ್ಲಿ ಹೋದ್ರೆ 5 ನಿಮಿಷ ಮೊದಲೇ ಹೋಗ್ತಾನ. ಸೊ ಮೊದಲನೇ ಸ್ಪೀಡ್ 4 ಕಿಲೋಮೀಟರ್ ಪರ್ ಅವರ್, ಎರಡನೇ ಸ್ಪೀಡ್ 5 ಕಿಲೋಮೀಟರ್ ಪರ್ ಅವರ್. ಇದು ಸ್ಪೀಡ್ ರೇಷಿಯೋ ಆಯ್ತು. ನಮಗೆ ಟೈಮ್ ರೇಷಿಯೋ ಬೇಕಾದ್ರೆ ಇವೆರಡು ಉಲ್ಟಾ ಆಗ್ತಾವ. ಈ ಕಡೆ ಇದ್ದಿದ್ದು ಆ ಕಡೆ ಹೋಗುತ್ತೆ, ಆ ಕಡೆ ಇದ್ದಿದ್ದು ಈ ಕಡೆ ಹೋಗುತ್ತೆ. ಯಾಕೆ? ಸ್ಪೀಡ್ ಅನ್ನೋದು ಟೈಮ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ಸೊ ಮೊದಲು ತಗೊಳ್ತಾ ಇರೋ ಟೈಮ್ ಇದು, ಇದು ಸೆಕೆಂಡ್ ಟೈಮ್ ತಗೊಳ್ತಾ ಇರೋ ಟೈಮ್. ಇವಾಗ ಏನಾಗುತ್ತೆ? 5:4 ಆಗುತ್ತೆ. ಮೊದಲನೇ ಟೈಮ್ಗೂ ಮತ್ತು ಆಮೇಲೆ ತಗೊಂಡಂತ ಟೈಮ್ಗೂ ನಡುವಿನ ವ್ಯತ್ಯಾಸ ಎಷ್ಟಿದೆ? ಮೊದಲು 10 ನಿಮಿಷ ಲೇಟಾಗಿ ಹೋಗ್ತಾ ಇದ್ದೆ, ಇವಾಗ 5 ನಿಮಿಷ ಮೊದಲೇ ಹೋಗ್ತಾ ಇದ್ದೀನಿ. 10 ನಿಮಿಷ ಲೇಟಾಗಿ ಹೋಗ್ತಾ ಇದ್ದೆ. ಇದು ಎಕ್ಸಾಕ್ಟ್ ಟೈಮ್ ಅಂತ ಇಟ್ಕೊಂಡ್ರೆ ಮೊದಲು ಈ ಬಸ್ ಹೋದ್ಮೇಲೆ 10 ನಿಮಿಷ ಲೇಟಾಗಿ ಹೋಗ್ತಾ ಇದ್ದೆ, ಇವಾಗ 5 ನಿಮಿಷ ಮುಂಚಿತವಾಗಿ ಹೋಗ್ತಾ ಇದ್ದೀನಿ. ಸೊ ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಾಯ್ತು ನಮಗೆ? 5 + 10 15 ನಿಮಿಷ ಆಯ್ತು. ಸೊ ಮೊದಲನೇ ಟೈಮ್ ಮತ್ತು ನಂತರದ ಟೈಮ್ ಇವೆರಡರ ನಡುವಿನ ವ್ಯತ್ಯಾಸ 1 ಯೂನಿಟ್. ಈ 1 ಯೂನಿಟ್ ಅನ್ನೋದೇ 15 ನಿಮಿಷ ಆದ್ರೆ ಈ 4 ಯೂನಿಟ್ ಅನ್ನೋದು ಎಷ್ಟಾಗುತ್ತೆ? 4 ಯೂನಿಟ್ ಅನ್ನೋದು ಎಷ್ಟಾಗುತ್ತೆ? 15 60 ನಿಮಿಷ ಆಗುತ್ತೆ. ಸೊ ಸೆಕೆಂಡ್ ಟೈಮ್ ಏನ್ ಯಾವ ವೇಗದಲ್ಲಿ ಹೋಗಿದ್ದೇನಲ್ಲ ಅದು 60 ನಿಮಿಷ ಹೋಗಿದ್ದೀನಿ ನಾನು. 60 ನಿಮಿಷ ಅನ್ನೋದನ್ನ ನಾನು 60 ಮಿನಿಟ್ ಅನ್ನೋದನ್ನ ನಾನು 1 ಅವರ್ ಅಂತ ಕೂಡ ಬರ್ಕೊಳ್ಬಹುದು. ಬಿಕಾಸ್ 1 ಅವರ್ಗೆ 60 ನಿಮಿಷ. ನಾ ಪ್ರತಿ ಗಂಟೆಗೆ 5 ಕಿಲೋಮೀಟರ್ ಹೋಗ್ತಾ ಇದ್ದೀನಿ, 1 ಅವರ್ ಹೋಗಿದ್ದೀನಿ ಅಂದ್ರೆ 5 ಕಿಲೋಮೀಟರ್ ಹೋಗಿದ್ದೀನಿ ಅಂತ ಅರ್ಥ. ಸೊ ಎಷ್ಟು ದೂರ ಅಂತಂದ್ರೆ 5 ಕಿಲೋಮೀಟರ್ ನಡಿಬೇಕಾಗುತ್ತೆ. ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನ. ನಾನೊಂದು ಬಸ್ ನಿಲ್ದಾಣಕ್ಕೆ ಹೋಗ್ಬೇಕಾಗೈತಿ. ಆ ಬಸ್ ನಿಲ್ದಾಣ ನಮ್ಮ ಮನೆಯಿಂದ ಎಷ್ಟು ದೂರ ಐತಿ ಅಂತ ಕ್ವಶನ್ ಕೇಳಿದಾರ. ಒಂದ್ ವೇಳೆ ನಾನು ಆ ಬಸ್ ನಿಲ್ದಾಣದವರೆಗೂ 4 ಕಿಲೋಮೀಟರ್ ಪರ್ ಅವರ್ನಲ್ಲಿ ಹೋದ್ನಿ ಅಂದ್ರ 10 ನಿಮಿಷ ಲೇಟಾಗಿ ಹೋಗ್ಬಿಡ್ತೀನಿ. ಒಂದ್ ವೇಳೆ ನಾನು ಅದೇ 5 ಕಿಲೋಮೀಟರ್ ಪರ್ ಅವರ್ನಲ್ಲಿ ಹೋದ್ನಿ ಅಂದ್ರ 5 ನಿಮಿಷ ಮುಂಚಿತವಾಗಿ ಹೋಗ್ತೀನಿ ನಾನು. ಡಿಸ್ಟೆನ್ಸ್ ಅನ್ನೋದು ನಮ್ಮ ಮನೆಯಿಂದ ಬಸ್ ನಿಲ್ದಾಣ ಎಷ್ಟು ದೂರ ಇದೆ ಅಂತ ನಮ್ಗೆ ಕ್ವಶನ್ ಕೇಳಿದಾರೆ. ನಾನು 4 ಕಿಲೋಮೀಟರ್ ಪರ್ ಅವರ್ನಲ್ಲಿ ಹೋದಾಗಲೂ ನಮ್ಮ ಮನೆಯಿಂದ ಆ ಬಸ್ ಸ್ಟ್ಯಾಂಡ್ಗೆ ಇರೋ ಡಿಸ್ಟೆನ್ಸ್ ಸೇಮೇ ಇತ್ತು. 5 ಕಿಲೋಮೀಟರ್ ಪರ್ ಅವರ್ನಲ್ಲಿ ಹೋದಾಗಲೂ ಸೇಮೇ ಇರುತ್ತೆ. ಸೊ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಇರುವ ಡಿಸ್ಟೆನ್ಸ್ ಎಷ್ಟು ಅಂತ ನಾನು ಕಂಡುಹಿಡ್ಕೋಬೇಕು. ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ದಾಗ ಟೈಮ್ ಯಾವಾಗಲೂ ಸ್ಪೀಡ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಇಲ್ಲಿ ಮೊದಲನೇ ಸ್ಪೀಡ್ ಮತ್ತು ಇದು ಆಮೇಲಿನ ಸ್ಪೀಡ್. ಮೊದಲು ನಾನು 4 ಕಿಲೋಮೀಟರ್ ಪರ್ ಅವರ್ನಲ್ಲಿ ಹೋಗಿದ್ದೆ, ನಂತರ
5 km/h ನಲ್ಲಿ ಹೋಗಿದ್ದೆ. ಇವಾಗ ಟೈಮ್ ರೇಷಿಯೋ ಅನ್ನೋದು ಉಲ್ಟಾ ಆಗುತ್ತಾ, 5:4 ಆಗುತ್ತಾ. ಮೊದಲು 5 ಯೂನಿಟ್ ಟೈಮ್ ತಗೊಂಡಿದ್ದೆ, ನಂತರ 4 ಯೂನಿಟ್ ಟೈಮ್ ತಗೊಂಡಿದ್ದೆ. ಇದು ಎಕ್ಸಾಕ್ಟ್ ಟೈಮ್ ಅಂತ ಇಟ್ಕೊಂಡ್ರೆ ಮೊದಲು ನಾನು 4 ಕಿಲೋಮೀಟರ್ ವೇಗದಲ್ಲಿ ಹೋದಾಗ 10 ನಿಮಿಷ ಲೇಟಾಗಿ ಹೋಗಿದ್ದೆ. ಬಸ್ ಹೋದ್ಮೇಲೆ 10 ನಿಮಿಷ ಲೇಟಾಗಿ ಹೋಗಿದ್ದೆ. ನಂತರ 5 km/h ನಲ್ಲಿ ಹೋದಾಗ 5 ನಿಮಿಷ ಬೇಗನೆ ಹೋಗಿದ್ದೆ. ಸೊ ಈ ಟೈಮ್ಗೂ ಇರುವ ನಡುವಿನ ವ್ಯತ್ಯಾಸ ಎಷ್ಟು? 10 + 5 15 ನಿಮಿಷ. ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಿದೆ? 1 ಯೂನಿಟ್ ಇದೆ. ಈ 1 ಯೂನಿಟ್ ಅನ್ನೋದೇ ನಮಗೆ 15 ನಿಮಿಷ ಆದರೆ ಒಟ್ಟು ನಾನು ಸೆಕೆಂಡ್ ಸ್ಪೀಡ್ ಅಥವಾ ಈಗ ಫಸ್ಟ್ ಸ್ಪೀಡ್ ತಗೊಳ್ತೇನೆ. ಆಗಲೇ ಸೆಕೆಂಡ್ ಸ್ಪೀಡ್ ತಗೊಂಡಿದ್ದೆ, ಇವಾಗ ಫಸ್ಟ್ ಸ್ಪೀಡ್ ತಗೊಳ್ತೇನೆ. ಫಸ್ಟ್ ಸ್ಪೀಡ್ 5 ಯೂನಿಟ್ ಹೋಗಿದ್ದೇನೆ. ಸೊ ಈ 5 ಯೂನಿಟ್ ಅನ್ನೋದು ಎಷ್ಟು ನಿಮಿಷ ಆಗುತ್ತೆ? 15 75 ನಿಮಿಷ ಆಗುತ್ತೆ. ನಿಮಿಷವನ್ನ ನಾನು ಮೊದಲನೇ ಸ್ಪೀಡ್ ಏನು ಹೋಗಿದ್ದೇನಲ್ಲ, ಒಟ್ಟು 75 ನಿಮಿಷ ಹೋಗಿದ್ದೀನಿ ನಾನು. ನಿಮಿಷವನ್ನ ನಾವು ಗಂಟೆಗಳಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ ಆ ನಿಮಿಷಕ್ಕೆ /16 ಮಾಡಬೇಕು. ಗಂಟೆಯಲ್ಲಿರೋದನ್ನ ನಾನು ನಿಮಿಷಗಳಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ ಆ ಗಂಟೆಗೆ 60 ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕಂತಂದ್ರೆ 1 ಅವರ್ಗೆ 60 ಮಿನಿಟ್ ಆದಾಗ 1 ಅವರ್ ಆಗುತ್ತೆ. ಈ 75 ನಿಮಿಷನ ನಾನು ಗಂಟೆಯಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ 60 ಇಂದ ಡಿವೈಡ್ ಮಾಡಬೇಕು. ಇಷ್ಟು ಅವರ್ ನಾನು ಹೋಗಿದ್ದೀನಿ ಅಂತ ಅರ್ಥ. 1 ಗಂಟೆಗೆ 4 ಕಿಲೋಮೀಟರ್ ಹೋಗ್ತಾ ಇದ್ದೀನಿ ಅಂತಂದ್ರೆ 75/60 ಅವರ್ಗೆ ಎಷ್ಟು ದೂರ ಹೋಗ್ತೀನಿ? ಸ್ಪೀಡ್ ಇಂಟು ಟೈಮ್ ಮಾಡಿದಾಗ ನಮಗೆ ಡಿಸ್ಟೆನ್ಸ್ ಸಿಗುತ್ತೆ. 4 × 1 = 4, 4 × 15 = 60, 15 × 1 = 15, 15 × 75. ಸೊ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಇರೋ ದೂರ 5 ಕಿಲೋಮೀಟರ್. ನಾನು ಆಗಲೇ ಏನು ಮಾಡಿದ್ದೆ? ಈ ಟೈಮ್ನ ತೊಗೊಂಡು ಮಾಡಿದ್ದೆ, ಇವಾಗ ಈ ಟೈಮ್ನ ತೊಗೊಂಡು ಮಾಡಿದ್ದೀನಿ. ಯಾವ ಟೈಮ್ ತೊಗೊಂಡು ಮಾಡಿದ್ರು ನಮಗೆ ಆನ್ಸರ್ ಸೇಮ್ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಒಂದು ಮುಂಜಾನೆ ರಿತಿ ಪೂರ್ವದ ಕಡೆಗೆ ನಡೆಯುತ್ತಾಳೆ ಮತ್ತು ಅವಳ ಸ್ನೇಹಿತ ಸಂಜು ಒಂದು ದಿಕ್ಕಿನಿಂದ ಬರುತ್ತಿರುವುದನ್ನು ನೋಡುತ್ತಾಳೆ. ಅವಳು ಸಂಜುವಿನ ನೆರಳನ್ನು ಅವನ ಬಲಕ್ಕೆ ನೋಡುತ್ತಾಳೆ. ಸಂಜು ಯಾವ ದಿಕ್ಕಿನಿಂದ ಬರುತ್ತಿದ್ದಾನೆ? ಒಂದು ಮುಂಜಾನೆ ರೀತಿ ಪೂರ್ವದ ಕಡೆ ಹೋಗ್ತಾ ಇದ್ದಾಳೆ ಅಂತ ನಮಗೆ ದಿಕ್ಕುಗಳು ಗೊತ್ತಿರ್ಬೇಕು. ಇದು ಉತ್ತರ, ಇದು ಪೂರ್ವ, ಇದು ದಕ್ಷಿಣ, ಇದು ಪಶ್ಚಿಮ. ರೀತಿ ಪೂರ್ವದ ಕಡೆಗೆ ಹೊಂಟಿದಾಳ. ಅವಳ ಸ್ನೇಹಿತ ಸಂಜು ಒಂದು ದಿಕ್ಕಿನಿಂದ ಬರುತ್ತಿರುವುದನ್ನು ನೋಡುತ್ತಾಳೆ. ಯಾವ ದಿಕ್ಕಿನಿಂದ ಬರ್ತಾ ಇದ್ದಾನೆ ಅಂತ ಕೊಟ್ಟಿಲ್ಲ, ನಮಗೆ ಕೇಳಿರೋದೇ ಅದು ಯಾವ ದಿಕ್ಕಿನಿಂದ ಅವನು ಬರ್ತಾ ಇದ್ದಾನೆ ಅಂತ ಕ್ವಶನ್ ಕೇಳಿದಾರೆ. ಸೊ ಯಾವುದೋ ಒಂದು ದಿಕ್ಕಿನಿಂದ ಅವನು ಬರುತ್ತಿರುವುದನ್ನು ನೋಡುತ್ತಾಳೆ. ಅವಳು ಸಂಜುವಿನ ನೆರಳನ್ನು ಅವನ ಬಲಕ್ಕೆ ನೋಡುತ್ತಾಳೆ. ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡ್ಬೇಕು ಏನಂತ, ಅವಳು ಹೊಂಟಿರೋದು ಮುಂಜಾನೆ. ಮುಂಜಾನೆ ಯಾವಾಗ್ಲೂ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಇರ್ತಾನೆ. ಅಂದ್ರೆ ಇವಳು ಪೂರ್ವ ದಿಕ್ಕಿನ ವಿರುದ್ಧ ಹೊಂಟಿದಾಳೆ ಅಂತಂದ್ರೆ ಸೂರ್ಯ ಯಾವಾಗ್ಲೂ ಈ ದಿಕ್ಕಿನಲ್ಲಿ ಇರ್ತಾನ. ಸೂರ್ಯ ಈ ಕಡೆ ಇರ್ತಾನ, ಪೂರ್ವ ದಿಕ್ಕಿನಲ್ಲಿ ಇರ್ತಾನೆ ಯಾವಾಗ್ಲೂ ಬೆಳಿಗ್ಗೆ. ಅವಳು ಏನ್ ನೋಡ್ತಾಳ? ಸಂಜುನ ನೆರಳು ಆತನ ಬಲಕ್ಕೆ ಬಿದ್ದಿರೋದನ್ನ ನೋಡ್ತಾಳ. ಒಂದ್ ವೇಳೆ ಸಂಜು ಈ ಕಡೆಯಿಂದ ಹೊಂಟಿದ್ರ ನೆರಳು ಈ ಕಡೆ ಬೀಳ್ತಿರುತ್ತೆ, ಯಾಕ? ಸೂರ್ಯ ಆ ಕಡೆ ಅದನ. ಬಟ್ ಇದು ಸಂಜುವಿನ ಎಡಕ್ಕೆ ಆಯ್ತು. ಒಂದ್ ವೇಳೆ ಅವನು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದ್ರ ಸಂಜುವಿನ ನೆರಳು ಆತನ ಫ್ರಂಟ್ ಬೀಳ್ತಿರುತ್ತ, ಬಲಕ್ ಬೀಳ್ತಿರಲ್ಲ. ಒಂದ್ ವೇಳೆ ಸಂಜು ಈ ಕಡೆಯಿಂದ ಬರ್ತಾ ಇದ್ರ ನೆರಳು ಈ ಕಡೆ ಬೀಳುತ್ತ, ಇದು ಸಂಜುವಿನ ಬಲ ಆಗುತ್ತ. ಎಸ್, ಅಫ್ಕೋರ್ಸ್ ಸಂಜು ಈ ದಿಕ್ಕಿನಿಂದ ಬರ್ತಾ ಇದ್ದಾನೆ. ಕ್ವಶನ್ ಕೇಳಿರೋದೇನು? ಸಂಜು ಯಾವ ದಿಕ್ಕಿನಿಂದ ಬರ್ತಾ ಇದ್ದಾನೆ ಅಂತ ಕೇಳಿದಾರೆ. ಈ ದಿಕ್ಕಿನಿಂದ ಬರ್ತಾ ಇರ್ತಾನೆ. ಈ ದಿಕ್ಕು ಯಾವುದು? ಉತ್ತರ. ಸೊ ಆಪ್ಷನ್ ಸಿ, ಉತ್ತರ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ರೈಲು ಸರಾಸರಿ 75 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತದೆ. ಕ್ರಮಿಸಬೇಕಾದ ದೂರ 1050 ಕಿಲೋಮೀಟರ್. ರೈಲು ಅದನ್ನು ಕ್ರಮಿಸಬೇಕಾದ ಸ್ಥಳವನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಸಿಂಪಲ್ ಇದೆ. 75 ಕಿಲೋಮೀಟರ್ಗೆ 1 ಅವರ್ ತಗೊಳುತ್ತೆ ಅಂತಂದ್ರೆ 75 km/h ಅಂದ್ರೆ 1 ಅವರ್ಗೆ 75 ಕಿಲೋಮೀಟರ್ ಹೋಗುತ್ತೆ ಅಂತ ಅರ್ಥ. ಸೊ 75 ಕಿಲೋಮೀಟರ್ ಹೋಗೋದಕ್ಕೆ 1 ಅವರ್ ತಗೊಳುತ್ತೆ ಅಂದ್ರೆ 1050 ಕಿಲೋಮೀಟರ್ ಹೋಗೋದಕ್ಕೆ ಎಷ್ಟು ಅವರ್ ತಗೊಳುತ್ತೆ? 15 75, 15 105, 0 0, 5 1 5, 5 14 70, 14 into 1 hour 14 ಅವರ್. ಸೊ ಆನ್ಸರ್ ಏನು? 14 hours ಇಸ್ ದಿ ರೈಟ್ ಆನ್ಸರ್. ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್. ಒಂದು ಕೋಡ್ ಭಾಷೆಯಲ್ಲಿ ಟಚ್ ಅನ್ನು UTOHC ಎಂದು ಬರೆಯಲಾಗುತ್ತದೆ. ಆ ಭಾಷೆಯಲ್ಲಿ ಪ್ಲಾಂಟ್ ಅನ್ನು ಹೇಗೆ ಬರೆಯಲಾಗುತ್ತದೆ? ಓಕೆ, ಇಲ್ಲಿರೋ ಸ್ಪೆಲ್ಲಿಂಗ್ಗಳೇ ಇಲ್ಲೂ ಇದ್ದಾಗ ಅಲ್ಲೇ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ ಅಂತ ಅರ್ಥ. ಬನ್ನಿ ನೋಡೋಣ. TOUCH ಇದೆ, ಇದನ್ನ ಏನಂತ ಮಾಡಿದ್ದಾರೆ? UTOHC ಅಂತ ಮಾಡಿದ್ದಾರೆ.
ಇವಾಗ ನಾವು ಪ್ಲಾಂಟರ್ನ ಹೇಗೆ ಬರೆಯುತ್ತೀವಿ ಅಂತ ಕೇಳಿದಾರೆ. PLANT ಅಂತ ಇರೋದನ್ನ ನಾವು ಹೇಗೆ ಬರಿಬಹುದು? ಟಿ ಇದ್ದಿದ್ದನ್ನ ಎರಡನೇ ಸ್ಥಾನದಲ್ಲಿ ಬರೋ ರೀತಿ ಮಾಡಿದ್ದಾರೆ. ಸೊ ಪಿ ಇದ್ದಿದ್ದನ್ನು ನಾವು ಎರಡನೇ ಸ್ಥಾನದಲ್ಲಿ ಬರೋ ರೀತಿ ಮಾಡೋಣ. ಓ ಇದ್ದಿದ್ದನ್ನ ಮೂರನೇ ಸ್ಥಾನದಲ್ಲಿ ಬರೋ ರೀತಿ ಮಾಡಿದ್ದಾರೆ. ಸೊ ಎಲ್ ಇದ್ದಿದ್ದನ್ನು ನಾವು ಮೂರನೇ ಸ್ಥಾನದಲ್ಲಿ ಬರೋ ರೀತಿ ಮಾಡೋಣ. ಎಚ್ ಇದ್ದಿದ್ದನ್ನ ಆ ಕಡೆಯಿಂದ ಎರಡನೇ ಸ್ಥಾನದಲ್ಲಿ ಬರುವಂತೆ ಮಾಡಿದ್ದಾರೆ. ಸೊ ಟಿ ಇದ್ದಿದ್ದನ್ನ ಆ ಕಡೆಯಿಂದ ಎರಡನೇ ಸ್ಥಾನದಲ್ಲಿ ಬರುವಂತೆ ಮಾಡೋಣ. ಸಿ ಇದ್ದಿದ್ದನ್ನ ಕೊನೆಯಿಂದ ಮೊದಲನೇ ಸ್ಥಾನದಲ್ಲಿ ಬರುವಂತೆ ಮಾಡಿದ್ದಾರೆ. ಸೊ ಎನ್ ಇದ್ದಿದ್ದನ್ನು ನಾವು ಕೊನೆಯಿಂದ ಮೊದಲನೇ ಸ್ಥಾನದಲ್ಲಿ ಬರುವಂತೆ ಮಾಡೋಣ. ಮಧ್ಯದಲ್ಲಿರೋದನ್ನ ಮೊದಲನೇ ಸ್ಥಾನದಲ್ಲಿ ಬರುವಂತೆ ಮಾಡಿದ್ದಾರೆ. ಸೊ ಮಧ್ಯದಲ್ಲಿರುವ ಎ ಅನ್ನ ನಾವು ಮೊದಲನೇ ಸ್ಥಾನದಲ್ಲಿ ಬರುವಂತೆ ಮಾಡೋಣ. ಸೊ ನಮಗೆ ಆನ್ಸರ್ APLTN ಆಗುತ್ತೆ. ಬಟ್ ಆಪ್ಷನ್ ಅಲ್ಲಿ ಇದೆಯಾ? ಆಪ್ಷನ್ ಅಲ್ಲಿ ಇಲ್ಲ. ಹಾಗಂತ ಕ್ವಶನ್ ರಾಂಗ? ಹಾಗೇನಿಲ್ಲ. ನಮ್ಮ ಅಪ್ರೋಚ್ ರಾಂಗ್ ಆಗಿದೆ. ನಮ್ಮ ಅಪ್ರೋಚ್ ಕೂಡ ಕರೆಕ್ಟ್ ಇದೆ, ಬಟ್ ಈ ಕ್ವಶನ್ಗೆ ಈ ಅಪ್ರೋಚ್ ಕರೆಕ್ಟ್ ಇಲ್ಲ. ಬಿಕಾಸ್ ಆಪ್ಷನ್ ಅಲ್ಲಿ ನಮಗೆ ಬರುವಂತ ಆನ್ಸರ್ನ ಕೊಟ್ಟಿಲ್ಲ. ಸೊ ಬೇರೆ ರೀತಿಯಿಂದ ಟ್ರೈ ಮಾಡ್ಬೇಕಾಗುತ್ತೆ. ಯಾವ ರೀತಿಯಿಂದ ಹೇಳ್ತೀನಿ ನೋಡಿ. ನಮಗೆ ಇಂಗ್ಲಿಷ್ ಅಲ್ಫಾಬೇಟ್ಗಳ ಲೆಟರ್ಗಳ ಸ್ಥಾನ ಗೊತ್ತಿದ್ರೆ ಇದನ್ನ ನಾವು ಈಸಿಯಾಗಿ ಮಾಡಿಬಿಡ್ಬೋದು. ಇಲ್ಲಿ TOUCH ಏನ್ ಟಚ್ ಇದೆ, ಇವುಗಳ ಸ್ಥಾನಗಳ ಸಂಖ್ಯೆಯನ್ನ ಡಿಕ್ರೀಸಿಂಗ್ ಆರ್ಡರ್ ನಲ್ಲಿ ಬರೆದಿದ್ದಾರೆ, ಇಳಿಕೆ ಕ್ರಮದಲ್ಲಿ ಬರೆದಿದ್ದಾರೆ. ಯು ಅನ್ನೋದು 23ನೇ ಲೆಟರ್ ಇಂಗ್ಲಿಷ್ ಅಲ್ಫಾಬೇಟ್ ನಲ್ಲಿ, ಟಿ ಅನ್ನೋದು 20ನೇ ಲೆಟರ್, ಓ ಅನ್ನೋದು 15ನೇ ಲೆಟರ್, ಎಚ್ ಅನ್ನೋದು 8ನೇ ಲೆಟರ್, ಸಿ ಅನ್ನೋದು 3ನೇ ಲೆಟರ್. ನೀವು ಬೇಕಾದ್ರೆ ABCD ಅಂತ ಬರ್ಕೊಂಡು ನೋಡ್ಕೊಳ್ಬೇಕಿದ್ರೆ ಯು ಅನ್ನೋದು 23ನೇ ಲೆಟರ್, ಟಿ ಅನ್ನೋದು 20ನೇ ಲೆಟರ್, ಓ ಅನ್ನೋದು 15ನೇ ಲೆಟರ್, ಎಚ್ ಅನ್ನೋದು 8ನೇ ಲೆಟರ್, ಸಿ ಅನ್ನೋದು 3ನೇ ಲೆಟರ್. ಇಳಿಕೆ ಕ್ರಮದಲ್ಲಿದೆಯಾ? ಸೊ 23, 20, 15, 8, 3 ಇದು ಇಳಿಕೆ ಕ್ರಮದಲ್ಲಿದೆಯಾ? ಅದೇ ರೀತಿ ನಾವು ಪ್ಲಾಂಟ್ ನಲ್ಲಿರುವ ಅಕ್ಷರಗಳ ಸ್ಥಾನಗಳನ್ನ ಇಳಿಕೆ ಕ್ರಮದಲ್ಲಿ ಬರಿಬೇಕು. ಪಿ ಅನ್ನೋದು 16ನೇ ಅಕ್ಷರ, ಎಲ್ ಅನ್ನೋದು 12ನೇ ಅಕ್ಷರ, ಎ ಅನ್ನೋದು 1ನೇ ಅಕ್ಷರ, ಎನ್ ಅನ್ನೋದು 14ನೇ ಅಕ್ಷರ, ಟಿ ಅನ್ನೋದು 20ನೇ ಅಕ್ಷರ. ಸೊ ಇಲ್ಲಿರುವ ಸಂಖ್ಯೆಗಳನ್ನ ನಾವು ಇಳಿಕೆ ಕ್ರಮದಲ್ಲಿ ಬರಿಬೇಕಾಗುತ್ತೆ. ಮೊದಲು ಯಾವ್ದು ದೊಡ್ಡದು? 20 ದೊಡ್ಡದು, ನಂತರ 16, ನಂತರ 14, ನಂತರ 12, ನಂತರ 1. ಸೊ 20ನೇ ಅಕ್ಷರ ಯಾವುದು? ಟಿ. 16ನೇ ಅಕ್ಷರ ಯಾವುದು? ಪಿ. 14ನೇ ಅಕ್ಷರ ಯಾವುದು? ಎನ್. 12ನೇ ಅಕ್ಷರ ಯಾವುದು? ಎಲ್. ಮೊದಲನೇ ಅಕ್ಷರ ಯಾವುದು? ಎ. TPNLA ಇಸ್ ದಿ ರೈಟ್ ಆನ್ಸರ್. ಸೊ ಈ ರೀತಿ ನಾವು ಬೇರೆ ಅಪ್ರೋಚ್ ಇಂದಾನು ಟ್ರೈ ಮಾಡಿ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್. ರಾಜ್ ಮತ್ತು ರಾಮ್ ಒಟ್ಟಿಗೆ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮಾಡುತ್ತಾರೆ. ರಾಜ್ ಒಬ್ಬರೇ 12 ದಿನಗಳಲ್ಲಿ ಮಾಡಬಲ್ಲರು. ರಾಮ್ ಮಾತ್ರ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಮೊದಲು ಬೇಸಿಕ್ ಮೆಥಡ್ ಹೇಳ್ತೀನಿ, ಆಮೇಲೆ ಅದನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿದ್ದೀನಿ. ನಾನು ಟೈಮ್ ಆ್ಯಂಡ್ ವರ್ಕ್ 4 ಪಾಠಗಳಲ್ಲಿ ಇಡೀ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗಿಸಿದ್ದೀನಿ. ನೀವು ಅದನ್ನು ಕೂಡ ನೋಡ್ಕೋಬಹುದು, ಅಲ್ಲೆಲ್ಲ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ರಾಜ್ ಮತ್ತು ರಾಮ್ ಸೇರಿ 10 ದಿನದಾಗ ಮುಗಿಸ್ತಾರಂತ ಕೆಲಸನ. ರಾಜ್ ಒಬ್ಬನೇ 12 ದಿನದಲ್ಲಿ ಮುಗಿಸ್ತಾನ. ರಾಮ್ ಒಬ್ಬನೇ ಎಷ್ಟು ದಿನದಲ್ಲಿ ಮಾಡ್ತಾನ ಅಂತ ಕ್ವಶನ್ ಕೇಳಿದಾರೆ. ನಾವು ಮೊದಲು ಕೆಲಸವನ್ನು ಕಂಡುಹಿಡ್ಕೋಬೇಕಾಗುತ್ತಾ. ಆ ಕೆಲಸ ಹೇಗಿರ್ಬೇಕಂತಂದ್ರ 10 ಮತ್ತು 12 ಇವೆರಡೂ ಸಂಖ್ಯೆಯಿಂದ ಡಿವೈಡ್ ಆಗ್ತಾ ಇರಬೇಕು. ಇವೆರಡೂ ಸಂಖ್ಯೆಯಿಂದ ಡಿವೈಡ್ ಆಗೋ ಸಂಖ್ಯೆಗಳಲ್ಲಿ ಕಡಿಮೆ ಸಂಖ್ಯೆ ಆಗಿದ್ರೆ ನಮ್ಮ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತಾ. ಸೊ ಇವೆರಡೂ ಸಂಖ್ಯೆಯಿಂದ ಡಿವೈಡ್ ಆಗಬಹುದಾದ ಅತಿ ಚಿಕ್ಕ ಸಂಖ್ಯೆಯನ್ನು ನಾವು LCM ಅಂತ ಕರಿತೀವಿ. 10 ಮತ್ತು 12 LCM ಎಷ್ಟು? 60. ಸೊ ನಮಗೆ ಟೋಟಲ್ ವರ್ಕ್ 60 ಮನಿ ಕಟ್ಟೋದು ಅಂತ ಇಟ್ಕೊಳ್ಳೋಣ. ರಾಜ್ ಮತ್ತು ರಾಮ್ 60 ಮನೆಗಳನ್ನ 10 ದಿನದಲ್ಲಿ ಕಟ್ತಾ ಇದ್ದಾರೆ ಅಂತಂದ್ರೆ ಪ್ರತಿದಿನಕ್ಕೆ 6 ಮನೆ ಕಟ್ತಾರೆ ಅಂತ ಅರ್ಥ. 10 60. ರಾಜ್ ಒಬ್ಬನೇ 60 ಮನೆಗಳನ್ನ 12 ದಿನದಲ್ಲಿ ಕಟ್ತಾ ಇದ್ದಾನೆ ಅಂತಂದ್ರೆ ಪ್ರತಿದಿನಕ್ಕೆ 5 ಮನೆ ಕಟ್ತಾನೆ ಅಂತ ಅರ್ಥ. 12 60. ರಾಜ್ ಮತ್ತು ರಾಮ್ ಸೇರಿ ಒಂದು ದಿನಕ್ಕೆ 6 ಮನೆ ಕಟ್ತಾ ಇದಾರೆ. ರಾಜ್ ಒಬ್ಬನೇ ಒಂದು ದಿನಕ್ಕೆ 5 ಮನೆ ಕಟ್ತಾ ಇದಾರೆ. ಈ 5ಕ್ಕಿಂತ ಒಂದು ಜಾಸ್ತಿ ಇಲ್ಲಿ ಯಾಕೆ ಬಂತಂತಂದ್ರ ಇಲ್ಲಿ ರಾಮ್ ಕೂಡ ಸೇರ್ಕೊಂಡಿದ್ದಾನೆ. ಸೊ ಈ ಒಂದು ಮನಿ ಏನು ಎಕ್ಸ್ಟ್ರಾ ಬಂದಿದೆಯಲ್ಲ ಅದು ರಾಮ ಒಂದು ದಿನಕ್ಕೆ 1 ಮನೆ ಕಟ್ತಾನೆ ಅಂತ ಅರ್ಥ. ರಾಮ ಒಂದು ದಿನಕ್ಕೆ 1 ಮನೆ ಕಟ್ತಾನೆ ಅಂತಂದ್ರೆ 60 ಮನೆ ಕಟ್ಟೋದಕ್ಕೆ ಅವ್ನಿಗೆ ಬೇಕಾಗೋ ಸಮಯ 60 ದಿನ. ಸೊ ಆಪ್ಷನ್ ಡಿ 60 ಡೇಸ್ ಇಸ್ ದಿ ರೈಟ್ ಆನ್ಸರ್. ಇನ್ನೂ ಈಸಿಯಾಗಿ ಇದನ್ನು ಹೇಗೆ ಮಾಡ್ಬೋದು ಅಂತಂದ್ರೆ ವಿತೌಟ್ LCM ಮೆಥಡ್.
ರಾಜ್ ಒಬ್ಬನೇ ಇದನ್ನ ಈ ಒಟ್ಟು ಕೆಲಸನ 12 ದಿನದಲ್ಲಿ ಮುಗಿಸ್ಬೋದಿತ್ತು. ಬಟ್ ಈ ರಾಜ್ ಜೊತೆ ರಾಮ್ನು ಸೇರಿದಾಗ 10 ದಿನ ಮುಗಿಸ್ತಾರ. ಈ 12 ದಿನದಕ್ಕಿಂತ ಈ 10 ದಿನ 2 ದಿನ ಕಡಿಮೆ ಆಯ್ತು. 2 ದಿನ ಕಡಿಮೆ ಯಾಕಾಯ್ತು? ಇವನ್ ಜೊತೆ ಈ 10 ದಿನನೂ ಕೂಡ ರಾಮ್ ಕೆಲಸ ಮಾಡಿದ್ದ ಅನ್ನೋ ಕಾರಣಕ್ಕೆ, ಅದಕ್ಕೋಸ್ಕರ 2 ದಿನ ಕಡಿಮೆ ಆಯ್ತು. ಸೊ ರಾಜನ 2 ದಿನ ಕಡಿಮೆ ಯಾಕಾಯ್ತಂದ್ರ ರಾಮ ಅವನ ಜೊತೆ 10 ದಿನನೂ ಕೆಲಸ ಮಾಡಿದ್ದ. ಅಂದ್ರೆ ರಾಜನ 2 ದಿನದ ಕೆಲಸ ಮಾಡೋದಕ್ಕ ರಾಮ್ 10 ದಿನ ತಗೊಳ್ತಾನ. ರಾಜ್ ಒಬ್ಬನೇ ಆ ಕೆಲಸನ 12 ದಿನದಲ್ಲಿ ಮುಗಿಸ್ತಾನೆ ಅಂತಂದ್ರೆ, ಸೊ ರಾಜನ 12 ದಿನದ ಕೆಲಸ ಮುಗಿಸೋದಕ್ಕ ರಾಮ್ ಎಷ್ಟು ದಿನ ತಗೊಳ್ತಾನ? 2 1 2, 2 5 10, 12 5 60 ದಿನ ತಗೊಳ್ತಾನ. ಸೊ ಇಷ್ಟು ಸಿಂಪಲ್ ಆಗಿ ನಾವು ಮಾಡ್ಬೋದು. ಆಪ್ಷನ್ ಡಿ 60 ಡೇಸ್ ಇಸ್ ದಿ ರೈಟ್ ಆನ್ಸರ್. ಸೊ ಇದು ಇವತ್ತಿನ ಕ್ಲಾಸ್ ಆಗಿತ್ತು. ನಾಳೆ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಾನು ಎಲ್ಲ ಎಕ್ಸಾಮ್ಗಳಿಗೆ ಉಪಯುಕ್ತವಾಗುವಂತಹ ಎಲ್ಲ ಟೈಪ್ ಕ್ವಶನ್ಸ್ಗಳನ್ನು ಈ ಸೀರೀಸ್ ಆಫ್ ಕ್ಲಾಸಸ್ ಅಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ಸೊ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.